ನನ್ನೊಂದು ಪಾಯಿಂಟ್ ಇದೆ ಸರ್ ಇಲ್ಲಿ. ಈಗ ನಾನು ಕೇಳ್ಪಟ್ಟಿರೋ ಮಾಹಿತಿ ಪ್ರಕಾರವಾಗಿ ಧರ್ಮಸ್ಥಳದಲ್ಲಿ ಸ್ಮಶಾನಕ್ಕೆ ಅಂತ ನಿಗದಿಯಾಗಿದ್ದು, ಜಾಗ ನಿಗದಿಯಾಗಿದ್ದು 2006ರಲ್ಲಿ ಅಂತ ಹೇಳ್ತಾರೆ. ಇದು ನಿಜನಾ? ಖಂಡಿತವಾಗಿ. ಓಕೆ. ಇನ್ನೂ ನಿಮಗೆ ಪೂರಕವಾದಂಥ ಮಾಹಿತಿ ಅಂತ ಹೇಳಿದರೆ, ಅದರ ಮೊದಲಿನ 88, 89ರಲ್ಲಿ ಪಂಚಾಯಿತಿಯ ಒಂದು ನಿರ್ಣಯದ ಪ್ರಕಾರ ಧರ್ಮಸ್ಥಳ ಗ್ರಾಮಕ್ಕೆ ಸ್ಮಶಾನಕ್ಕೆ ಕಾಯ್ದಿರಿಸಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಇಡ್ತಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರಕ್ರಿಯೆಗಳನ್ನು ಮಾಡಿ 2005 ಈ ಒಂದು ಅವಕಾಶಗಳನ್ನು ಕೊಟ್ಟು ಸ್ಮಶಾನ ಮಾರ್ಪಡ್ತಿದೆ. ಫೈನ್. ಈಗ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ ಸರ್, ಥ್ಯಾಂಕ್ ಯು. ಅದಕ್ಕೆ ಇನ್ನೊಂದು ಕಡೆ ನಾನು ಮುಂದುವರೆದು ಕೇಳ್ತಾ ಇದ್ದೀನಿ. ಸಪೋಸು 1978ಕ್ಕೆ ಮುಂಚೆನೋ 88ಕ್ಕೆ ಮುಂಚೆನೋ 2005 ಮುಂಚೆನೋ ಆ ಧರ್ಮಸ್ಥಳ ಗ್ರಾಮದ ಭಾಗದಲ್ಲಿ ಮನುಷ್ಯರು ಸತ್ತರೆ ಪರಿಚಿತರಾದರೂ ಸಾಯಲಿ, ಅಪರಿಚಿತರಾದರೂ ಸಾಯಲಿ, ಸಂಬಂಧಿಕರಾದರೂ ಸಾಯಲಿ, ಸ್ನೇಹಿತರಾದರೂ ಸಾಯಲಿ, ಈ ಸತ್ತವರನ್ನು ಅವರವ್ರ ಜಮೀನಲ್ಲಿ ಹಾಕ್ಕೊಳ್ತಾ ಇದ್ರಾ? ಜಮೀನಲ್ಲಿ ಸಂಸ್ಕಾರ ಮಾಡ್ತಾ ಇದ್ರಾ ಅವತ್ತಿಗೆ, ಅಥವಾ ಸುಡ್ತಾ ಇದ್ರಾ? ಇದು ಹೇಗೆ ಸರ್, ಆ ಕಡೆ ಪದ್ಧತಿ ಹೇಗೆ? ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ದೊಡ್ಡ ಜಮೀನುದಾರಗಳಿಗೆ 5 ಎಕರೆ 6 ಎಕರೆ ಇರುವಾಗ ಅವರವರ ಒಂದು ವ್ಯವಸ್ಥೆಗೆ ಪೂರಕವಾಗಿ ಅಥವಾ ಅವರ ಅನುಕೂಲಕ್ಕೆ ಪೂರಕವಾಗಿ ಅವರವರ ಖಾಸಗಿ ಸ್ಥಳದಲ್ಲಿ ಹಾಕ್ಕೊಳ್ತಾ ಇದ್ರು. ಆದರೆ ತನ್ನ ಮನೆಯನ್ನು ಮಾತ್ರ ಹೊಂದಿರುವಂಥವರಿಗೆ, ಯಾವುದೇ ಖಾಸಗಿ ಜಮೀನುಗಳು ಇಲ್ಲದಿರುವಂಥ ವ್ಯಕ್ತಿಗಳು, ಕುಟುಂಬಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಅದನ್ನು ಸಾರ್ವಜನಿಕವಾದಂತಹ ರೆವೆನ್ಯೂ ಭೂಮಿಯಲ್ಲಿ ಅದಕ್ಕೆ ಅಂತ ಹೇಳುವಂಥದ್ದೇ ಅಲಿಖಿತವಾಗಿ ನಿರ್ದಿಷ್ಟಪಡಿಸಲ್ಪಟ್ಟಂಥ ಜಾಗ, ಅಲಿಖಿತವಾಗಿ ನಿರ್ದಿಷ್ಟಪಡಿಸಲ್ಪಟ್ಟಂಥ ಜಾಗ. ಉದಾಹರಣೆಗೆ ಧರ್ಮಸ್ಥಳದ ಕಲ್ಲೇರಿ ಅಂತ ಹೇಳುವಂಥದ್ದು ಆ ದಿನದಲ್ಲಿ ದುರ್ಗಮವಾದಂಥ ಪ್ರದೇಶ, ಅಥವಾ ನೇರ್ತಾನೆ ಅಂತ ಹೇಳುವಂಥ ರಸ್ತೆಗಳು, ಅಥವಾ ಈ ರೀತಿಯ ಒಂದು 10 ಪಾಯಿಂಟ್ಗಳಲ್ಲಿ ನೇತ್ರಾವತಿಯ ಮಣ್ಣಸಂಕ ಇರ್ಬೋದು, ಅಥವಾ ನದಿ ತೀರದಲ್ಲಿರ್ಬೋದು, ಆ ದಿನದಲ್ಲೆಲ್ಲ ಮಾಡ್ತಾ ಇದ್ದಂಥದ್ದು ಇಲ್ಲಿಯ ಒಂದು ಪದ್ಧತಿ. ಓಕೆ. ನನ್ನ ಪಾಯಿಂಟ್, ಈಗ ನೀವು ರೆವಿನ್ಯೂ ಭೂಮಿ ಅಂತ ಒಂದು ಶಬ್ದ ಬಳಸಿದ್ರೆ ಶ್ರೀನಿವಾಸ್ ಅವರೇ, ನಾನು ರೆವಿನ್ಯೂ ಭೂಮಿಗೆ ಸಂಬಂಧಪಟ್ಟರೆ ಮಾತಾಡ್ತೀನಿ. ಈಗ ರೆವಿನ್ಯೂ ಭೂಮಿ ಈಗ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೋ, ಮೈಸೂರು ಭಾಗದಲ್ಲೋ, ಚಾಮರಾಜನಗರ ಭಾಗದಲ್ಲೋ, ಆ ಕಡೆ ಕಬಿನಿ ಭಾಗದಲ್ಲೋ ಯಾರೋ ಸತ್ರು, ಒಂದು ಸ್ಮಶಾನ ಕೂಡ ನಿಗದಿಯಾಗಿಲ್ಲ ಅಂತ ಆ ಬಾಡಿ ತಗೊಂಡು ಹೋಗಿ ಬಂಡೀಪುರ ಅರಣ್ಯದಲ್ಲಿ ಹೂಳಕ್ಕಾಗಲ್ಲ, ನಾಗರಹೊಳೆ ಅರಣ್ಯದಲ್ಲಿ ಹೂಳಕ್ಕಾಗಲ್ಲ, ಅರಣ್ಯ ಭೂಮಿ ಅದು. ಈ ಕಡೆ ಒಂದು ಬನ್ನೇರುಘಟ್ಟ ಉದ್ಯಾನವನ ಇದೆ, ಬನ್ನೇರುಘಟ್ಟ ಕಾಡಿದೆ, ಅಲ್ಲಿ ಹೂಳಕ್ಕೆ ಆಗಲ್ಲ, ಕಾರಣ ಅದು ಅರಣ್ಯ ಭೂಮಿ. ರೆವಿನ್ಯೂ ಕಂದಾಯ ಭೂಮಿಯಲ್ಲಿ ಒಂದು ವ್ಯಕ್ತಿಯನ್ನು ನಾವು ಹೂಳುವುದು ಬೇರೆ, ಅರಣ್ಯ ಭೂಮಿಯಲ್ಲಿ ನಾವು ಹೂಳಬೇಕಾದ್ರೆ ಅರಣ್ಯ ಇಲಾಖೆ ಅನುಮತಿ ಇರಬೇಕು. ಇಲ್ಲಿ ಎಲ್ಲಿಯಾದರೂ ನೀವು ರೆವಿನ್ಯೂ ಭೂಮಿ ಅಲ್ಲದೆ ಧರ್ಮಸ್ಥಳ ಭಾಗದಲ್ಲಿ ಅರಣ್ಯ ಭೂಮಿಯಲ್ಲಿ ಶವಗಳನ್ನು, ಅದು ಪರಿಚಿತ ಶವ ಆದರೂ ಆಗಿರಲಿ, ಅಪರಿಚಿತ ಶವ ಆದರೂ ಆಗಿರಲಿ, ಹೂತಿದ್ದೀರಾ? ನಾನು ಇನ್ನೊಂದು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇಲ್ಲಿ ಹೆಣವನ್ನು ಹೂಳುವಂಥ ವ್ಯವಸ್ಥೆಗಳು ಇಲ್ಲ. ಇಲ್ಲಿಯ ಸಂಪ್ರದಾಯದ ಪ್ರಕಾರ ಎಲ್ಲವೂ ದಹನ ಕ್ರಿಯೆ ಅಂತ ಹೇಳಿದ್ರೆ ಸುಟ್ಟು ಹಾಕುವಂಥದ್ದೇ ಇಲ್ಲಿ ಇರುವಂಥ ಪದ್ಧತಿ. ಹಾಗಾಗಿ ಆ ದಿನಗಳಲ್ಲಿ ಎಲ್ಲಿ ಈ ರೀತಿಯ ಮೀಸಲಿರುವಂಥ ಸ್ಥಳಗಳು ಅಂತೇಳಿ ಏನು ಗುರುತು ಮಾಡಲ್ಪಟ್ಟಿತ್ತೋ ಅಂತಹ ಸ್ಥಳಗಳಲ್ಲಿ ಆಗ್ತಿತ್ತು. ಬಿಟ್ಟರೆ ಯಾವುದೋ ಒಂದು ಖಾಸಗಿಯವನ ಜಮೀನಿನಲ್ಲಿ ಅಥವಾ ಒಬ್ಬನ ಬೇರೆ ಜಮೀನಿನಲ್ಲಿ ಮಾಡಲಿಕ್ಕೆ ಯಾರೂ ಅವಕಾಶವನ್ನು ಕೊಡುವುದಿಲ್ಲ. ಹಾಗಿರುವಾಗ ವ್ಯವಸ್ಥೆಯ ಭಾಗವಾಗಿ ಆ ದಿನ ಅರಣ್ಯ ಇಲಾಖೆ, ಶ್ರೀನಿವಾಸ್ ಅವರೇ, ಅರಣ್ಯ ಇಲಾಖೆ ಇಲ್ಲದಿರುವಂತಹ ಅರಣ್ಯ ಅಲ್ಲಿ ಹೂತಿದ್ದು ಜನ ಹೂತಿಲ್ವಾ? ಅಲ್ಲ, ಹೂತಿರುವಂಥದ್ದಲ್ಲ ನಾನು ಹೇಳುವಂಥದ್ದು. ಹೂತಿರುವಂಥದ್ದು ಅನಾಥ ಶವವನ್ನು ಮಾತ್ರ. ಸುಟ್ಟಿರುವಂಥದ್ದು, ನೀವು ಆಗ ಕೇಳಿದ ಪ್ರಶ್ನೆ ಪ್ರಕಾರ ಸುಟ್ಟಿರುವಂಥದ್ದು ಇಲ್ಲಿಯ ಏನು ಜನಸಾಮಾನ್ಯ ಎಲ್ಲ ಗೊತ್ತಿರುವಂಥ ಜನ, ಧರ್ಮಸ್ಥಳದ ನಿವಾಸಿಗಳು ಎಲ್ಲಿಯಾದರೂ ಸತ್ತರೆ ಅವರಿಗೆ ಖಾಸಗಿ ಭೂಮಿ ಇಲ್ಲದಿದ್ದರೆ ಈ ರೀತಿಯ ಭೂಮಿ ಏನು ನಿರ್ದಿಷ್ಟಪಟ್ಟಿತ್ತು ಅಲ್ಲಿ ಮಾಡಿರುವಂಥದ್ದು ಸತ್ಯ. ಸರಿ ಸರ್, ಈಗ ನಾನು ಬೆಳಗ್ಗೆ ಅಷ್ಟೇ ಕೇಶವ್ ಅವ್ರನ್ನ ಮಾತಾಡಿಸ್ತಾ ಇದ್ದೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರನ್ನ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಇಲ್ಲ ರೀ, ನೇತ್ರಾವತಿ ದಂಡೆನಲ್ಲೇ ಅನೇಕ ಬಾಡಿಗಳು ಸಿಗ್ತಾ ಇತ್ತು, ಕೆಲವು ಕೊಳತ ಸ್ಥಿತಿಯಲ್ಲಿ ಇರ್ತಾ ಇತ್ತು, ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿಬಿಡ್ತಾ ಇದ್ರು, ಅಲ್ಲೇ ಹೂತು ಬಿಡ್ತಾ ಇದ್ರು ಅಂತ. ಅನಾಥ ಶವಗಳಿಗೆ ಮಾತ್ರ ಹೂಳ್ತಾ ಇದ್ದದ್ದು, ಪರಿಚಿತ ಸ್ನೇಹಿತ ಸಂಬಂಧಿಕರ ಶವಗಳಿಗೆ ಜಾಗವಿಲ್ಲದೇ ಇದ್ದಾಗ, ಖಾಸಗಿಯಾಗಿ ಅವರಿಗೆ ಜಾಗವಿಲ್ಲದೇ ಇದ್ದಾಗ ರೆವಿನ್ಯೂ ಲ್ಯಾಂಡಲ್ಲಿ ಅವ್ರನ್ನ ಹೂಳ್ತಾ ಅಥವಾ ಸುಡ್ತಾ ಇದ್ರು ಅಂತ ಮಾಹಿತಿ ಇದೆ ನಮಗೆ. ಸೊ ನೇತ್ರಾವತಿ ನದಿ ದಂಡೆಯ ಭಾಗದಲ್ಲಿದ್ದಂಥ ಅರಣ್ಯದಲ್ಲಿ ಅನಾಥ ಶವವನ್ನು ಹೂಳಬಹುದಾಗಿತ್ತಾ ಅನಾಥ ಶವವನ್ನು ಅಂತ?
ಇದು ನಾನು ಆಗಲೇ ನಿಮಗೆ ಸ್ಪಷ್ಟನೆ ಹೇಳಿದ್ದೇನೆ, ಇದು ಪೊಲೀಸ್ ಅಧಿಕಾರಿಯ ತೀರ್ಮಾನವಾಗಿರ್ತದೆ. ಯಾಕಂದರೆ ಪೊಲೀಸ್ ಅಧಿಕಾರಿ ಆ ಶವವನ್ನು ಎಲ್ಲಿ ಹೂಳಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ಮಾಡಿ ನಮಗೆ ಅದಕ್ಕೆ ಬೇಕಾದಂಥ ಸಹಕಾರವನ್ನು ಕೋರುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಕೂಲಿ ಆಳುಗಳನ್ನು ಒದಗಿಸುವಂಥದ್ದು ಗ್ರಾಮ ಪಂಚಾಯತಿನ ಕೆಲಸ. ಹಾಗಾಗಿ ನಾವು ಅವರು ಎಲ್ಲಿ ಹೇಳ್ತಾರೋ ಅಲ್ಲಿಗೆ ನಮ್ಮ ಸಹಕಾರವನ್ನು ಕೊಟ್ಟು ಅವರು ಹೇಳಿದಂಥ ಕಾರ್ಯವನ್ನು ಪೂರ್ತಿಗೊಳಿಸ್ತಾ ಇದ್ದಂಥದ್ದು ಪದ್ಧತಿ.